ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಗೇಮ್ ಅನ್ನ ಒಂದು ಟ್ರೈ ಮಾಡಿದ್ವಿ, ಈ ತರ ಸರ್ಕಲ್ ಮಾಡಿ ನಿಂತ್ಕೊಳ್ಳೋದು. ನೀವು ಆಲ್ರೆಡಿ ಶಾರ್ಟ್ಸ್ ಅನ್ನ ನೋಡಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ತುಂಬಾನೇ ಫನ್ ಆಯ್ತು ಮಾಡಿದ್ದು. ಮಾತ್ರ ನಾನು ಹೇಳಿದ್ದು ಒಂದು 50 ರೌಂಡ್ ಆದ್ರೂ ಮಾಡೋಣ ಅಂತ ಅನ್ಕೊಂಡು, ಅದು ನೋಡಿದ್ರೆ ಒಂದು 25 ರೌಂಡಿಗೆ ಮತ್ತೆ ಲಾಸ್ಟ್ ನನ್ನದು ಅಲ್ಲ ನಿನ್ನದು ಅಲ್ಲ ಅಂತ ಹೇಳಿ ಎಲ್ಲರದು ಎಂಡ್ ಆಯ್ತು 25ಗೆ ಆಗ್ಬಹುದು ಅಂತ. ನಾನು ದೊಡ್ಡ ಸ್ಟೈಲ್ ಅಲ್ಲಿ 50 ಆಗ್ಬಹುದು ಅಂತ ಹೇಳ್ತಾ ಇದ್ದೆ. ಅದು ನೋಡಿದ್ರೆ 25ಗೆನೆ ತಲೆ ಸುತ್ತಾ ಇತ್ತು ನಮಗೆಲ್ಲರಿಗೂ. ನೀತ ಒಂದು ಸರಿ ಮಾಡಿದ್ದಾಳೆ ಅಂತ ಹೇಳ್ಬಹುದು. ಆ ತುಂಬಾನೇ ಫನ್ ಆಯ್ತು ಹಾಗಂತ. ಮಾತ್ರ ನಿಲ್ಲಿಕ್ಕೆ ಆಗಲ್ಲ. ವಿಡಿಯೋಸ್ಗಳಲ್ಲಿ ನೋಡಿದ್ದೆ ನಾನು ಮಾಡೋದನ್ನ. ನಾನು ಅನ್ಕೊಂಡಿದ್ದೆ ಸ್ವಲ್ಪ ಫೇಕ್ ಮಾಡ್ತಾರ ಅಂತ ಅನ್ಕೊಂಡು, ಬಟ್ ಇಲ್ಲ, ಸತ್ಯನೇ ಆಗೋದಿಲ್ಲ, ನಿತ್ಕೊಳ್ಳಿಕ್ಕೇನೆ ಆಗಲ್ಲ. ನೆಕ್ಸ್ಟ್ ಬಂದು ಈವ್ನಿಂಗ್ ಟೈಮ್ ಅಲ್ಲಿ ಇವತ್ತು ರಾಯಲ್ ಟ್ರೀಟ್ ಅಲ್ಲಿ ಏನೋ ಕ್ಯಾಫೆ ಟೈಪ್ ಅಲ್ಲಿ, ಅಂದ್ರೆ ಮೀನ್ಸ್ ಆಫರ್ ಅಲ್ಲಿ ಇತ್ತಂತೆ. ರಾಯಲ್ ಟ್ರೀಟ್ ಏನು ಮಡಂತ್ಯಾರಲ್ಲಿ ಉಂಟು. ಅವ್ರದ್ದು ಏನು ಆಫರ್ ನಡೀತಾ ಇತ್ತು. ಸೊ ಇವರು 3 ಜನ ಸೇರಿ ಎಲ್ಲಾನು ಆರ್ಡರ್ ಮಾಡಿದ್ರು. ನಾನು ಏನು ಬೇಡ ಅಂತ ಹೇಳಿದೆ. ಸೊ ನಾನು ಜಸ್ಟ್ ಟೇಸ್ಟ್ ಮಾಡಿದ್ದು ಅವ್ರದ್ದು. ಬಟ್ ನನಗೆ ಅಂದ್ರೆ ಓಕೆ ಇತ್ತು, ತಗೊಳ್ತಾ ಇದ್ದೆ. ನನಗೆ ಡೀಪ್ ಫ್ರೈಡ್ ಮೋಮೋಸ್ ಏನ್ ರೆಡಿಮೇಡ್ ಸಿಗತ್ತೆ ಅದೆಲ್ಲ ಇಷ್ಟ ಇಲ್ಲ. ಹೋಮ್ ಮೇಡ್ ಅಂದ್ರೆ ಲೈಕ್ ಫುಲ್ಲಿ ಪ್ರಿಪೇರ್ ಮಾಡಿದ ಮೋಮೋಸ್ ಆದ್ರೆ ಇಷ್ಟ. ಅದು ಅವ್ರು ಹೇಳಿದ್ರು ಇಲ್ಲ, ನಾವು ರೆಡಿಮೇಡ್ ಅನ್ನೇ ಫ್ರೈ ಮಾಡಿ ಕೊಡೋದು ಅಂತ. ಸೊ ನನ್ಗೆ ಬೇಡ ಅಂತ ಹೇಳಿದೆ ನಾನು. ಸ್ವಲ್ಪ ಐಟಮ್ಸ್ ಅನ್ನ ಆರ್ಡರ್ ಮಾಡಿದ್ರು. ನಾನಲ್ಲಿ ಸ್ವಲ್ಪ ತಿಂದು ಮತ್ತೆ ಹೊರಟೆ ಅಲ್ಲಿಂದ. ಬಂದು ಇವತ್ತು ಹಸ್ಬೆಂಡ್ ನನಗೋಸ್ಕರ ಚಿಕನ್ ಸಾಸೇಜ್ ಮತ್ತು ಸಲಾಮಿ ತಂದಿದ್ರು. ಅವ್ರಂದ್ರೆ ಆಕ್ಚುಲಿ ಮಂಗಳೂರಿಗೆ ಹೋಗಿದ್ರು ಬೆಳಿಗ್ಗೆ. ರೀಸನ್ ಅಂದ್ರೆ ನಾವು ನಾಳೆ ತಾಯಿ ಮನೆಗೆ ಹೋಗೋದು. ಸೊ ನಮ್ಮ ಚಿಕ್ಕಪ್ಪ ಏನಿದ್ದಾರೆ ಅವ್ರು ಹೇಳಿದ್ರು ಒಂದ್ ಸ್ವಲ್ಪ ಸಾಸೇಜಸ್ ತರ್ಲಿಕ್ಕೆ ಪೋರ್ಕಿದು. ಇದು ನಾನು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮಾಡಿದ ವಿಡಿಯೋ. ನಾವು ಹೊರಡ್ಲಿಕ್ಕೆ ರೆಡಿ ಆಗಿದ್ದೀವಿ, ಲಗೇಜ್ ಅನ್ನೆಲ್ಲ ಹೊರಗಿಟ್ಟಿದ್ದೀವಿ. ಈಗ 6:30 ಆಗಿದೆ. ಇದೆಲ್ಲ ನಮ್ಮದು ತಗೊಂಡೋಗುವ ಲಗೇಜ್. ಯಾವತ್ತು ನಮ್ಮ ಲಗೇಜ್ ತುಂಬಾನೇ ಇರತ್ತೆ ತಾಯಿ ಮನೆಗೆ ಹೋಗುವ ಟೈಮಲ್ಲಿ. ಬಿಕಾಸ್ ಒಂದು ನಮ್ಮ ತಾಯಿ ತಂಗಿ ಯಾರಾದ್ರೂ ಬಂದ್ರೆ ಅವರೆಲ್ಲ ಐಟಮ್ಸ್ ಬಿಟ್ಟು ಹೋಗ್ತಾರೆ. ಮತ್ತೆ ಅದು ಮತ್ತೆ ನಮ್ಮದು ಅವರಂದ್ರೆ ಬಂದ್ರೆ ಬಸ್ಸಲ್ಲಿ ಬಂದ್ರೆ ತಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಬಿಟ್ಟು ಹೋಗೋದು. ಮತ್ತೆ ನಮ್ಮ ಐಟಮ್ಸ್ ಅಂತ ಹೇಳಿ ತುಂಬಾನೇ ಆಗತ್ತೆ. ಯಾವತ್ತು ಕೂಡ ನಮ್ದು ಡಿಕ್ಕಿಯಿಂದ ಹೊರಗೆ ಬಂದೇ ಇರತ್ತೆ ಐಟಮ್ಸ್. ಇಲ್ಲಿ ನಾವು ಹೊರಟಿದ್ದೀವಿ ಆಲ್ರೆಡಿ. ಒಂದು ಸ್ವಲ್ಪ ಫ್ಯೂಲ್ ಮಾತ್ರ ಹಾಕೊಂಡ್ವಿ, ಬಿಕಾಸ್ ಲಾಂಗ್ ಜರ್ನಿ ಅಲ್ಲ. ನನಗೆ ಮಡಂತ್ಯಾರಿಂದ ಹೊನ್ನಾವರಕ್ಕೆ ಅಂತ ಹೇಳಿದ್ರೆ ನಮ್ಮ ತಾಯಿ ಮನೆಗೆ 230 ಕಿಲೋಮೀಟರ್ ಆಗತ್ತೆ. ಹೊನ್ನಾವರದಿಂದನೂ ನಮ್ದು 4 ಕಿಲೋಮೀಟರ್ ಒಳಗೇನೆ ಆಗತ್ತೆ. ಸೊ ನಾವೀಗ ಹೊರಟಿದ್ದೀವಿ. ಎಷ್ಟು ಮಾಡಿದ್ರು ಕೂಡ 7:15 ಏನೋ ಆಯ್ತು ನಮಗೆ ಹೊರಡ್ಲಿಕ್ಕೆ. ಎದ್ದದ್ದು ಮಾತ್ರ 6 o'clockಗೆ. ಅದು ಹಾಗೆ ಅಲ್ಲ, ಮಕ್ಕಳು ನಾವು ಎಲ್ಲ ಅಂತ ಹೇಳಿದ್ರೆ. ನೆಕ್ಸ್ಟ್ ಬಂದು ನಾವೊಂದು ಉಡುಪಿಯಲ್ಲಿ ಸ್ಟಾಪ್ ತಗೊಂಡ್ವಿ. ಒಂದು ರೆಸ್ಟೋರೆಂಟ್ ಅಲ್ಲಿ ನಿಲ್ಲಿಸಿದ್ವಿ ಬ್ರೇಕ್ಫಾಸ್ಟಿಗೆ. ಬೆಳಿಗ್ಗೆ ಸರಿಯಾಗಿ ಬ್ರೇಕ್ಫಾಸ್ಟ್ ಸಹ ಮಾಡಿರ್ಲಿಲ್ಲ, ಒಂದು ಜಸ್ಟ್ ಕಾಫಿ ಕುಡಿದು ಹೊರಟಿದ್ದು. ಸುಮ್ಮನೆ ಲೇಟ್ ಆಗತ್ತೆ ಅಂತ ಹೇಳಿ. ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ತಿನ್ಲಿಕ್ಕೆ ಸಹ ಆಗಲ್ಲ ಅಲ್ಲ, ಏನಾದ್ರೂ ತಿನ್ನೋಣ ಅಂತ ಹೇಳಿದ್ರು ಕೂಡ. ನಾನು ದೋಸವೇ ತಗೊಂಡಿದ್ದು. ನನಗೆ ಡೈಲಿ ಮಾರ್ನಿಂಗ್ ಅಲ್ಲಿ ಫ್ರೈಡ್ ಐಟಮ್ಸ್ ತಿನ್ಲಿಕ್ಕೆ ಆಗಲ್ಲ. ಸೊ ನಾನು ದೋಸೆ ತಗೊಂಡಿದ್ದು. ಮತ್ತೆ ಇವರು ಬನ್ಸ್, ಇವನು ಮಾತ್ರ ವಡೆ ತಗೊಂಡಿದ್ದ. ವಡೆ ಅವನು ಸ್ಟಾರ್ಟಿಂಗ್ ಅಲ್ಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ನಾನು ಅನ್ಕೊಂಡೆ ಇನ್ನೊಂದು ತಿನ್ಬೋದಂತ ಮತ್ತೊಂದು ತರಿಸಿದೆ. ಅದು ನೋಡಿದ್ರೆ ಅವನು ತಿಂದಿಲ್ಲ. ಮಕ್ಕಳು ಹಾಗೆ ಅಲ್ಲ, ಒಂದು ಸಲ ತಿಂದಾಗೆ ಮಾಡ್ತಾರೆ, ಮತ್ತೆ ತಿಂದೇ ಇಲ್ಲ. ನಾವೇ ತಿಂದದ್ದು, ಮತ್ತೇನ್ ಮಾಡೋದು. ಮತ್ತೆ ಅವನೊಂದು ಐಸ್ ಕ್ರೀಮ್ ಎತ್ಕೊಂಡು ಬಂದ. ಅದು ಅವರಿಗೆ ಹೋಗ್ತದೆ, ನಾವು ಅದಕ್ಕೇನು ಒತ್ತಾಯ ಮಾಡ್ಬೇಕಂತ ಇಲ್ಲ. ಅವನು ಐಸ್ ಕ್ರೀಮ್ ನೋಡಿಯೇ ಏನು ತಿಂತಾ ಇರ್ಲಿಲ್ಲ, ನನಗೆ ಬೇಕು ಬೇಕು ಅಂತ. ಸೊ ಮತ್ತೆ ಕಿರಿಕಿರಿ ಮಾಡುದು ಯಾಕೆ, ಲೇಟ್ ಆಗತ್ತೆ, ದೂರ ಉಂಟಲ್ಲ ಅಂತ ಹೊರಟಿದ್ದು ಸುಮ್ಮನೆ. ಈಗ ಸಾಧಾರಣ ಹಾಫ್ ವೇ ರೀಚ್ ಆಗಿದ್ದೀವಿ ನಾವು. ಉಡುಪಿ ಟೋಲಿಗೆ ತನಕ ತುಂಬಾ ಲಾಂಗ್ ಉಂಟು ಇನ್ನು ಹೋಗ್ಲಿಕ್ಕೆ. ನನಗೆ ಸಾಧಾರಣ 5.5 hours ಬೇಕಾಗತ್ತೆ. 5 hours ಅಂತೂ ಬೇಕೇ ಬೇಕು. ಅಷ್ಟು ದೂರ ಆಗತ್ತೆ ಅಂತ ಹೇಳಿ ನಾನು ಹೋಗೋದು ಸಹ ಈಗ ಕಡಿಮೆ ಮಾಡಿದ್ದೆ. ಸೊ ಇದು ತ್ರಾಸಿ ಬೀಚ್. ಇದು ನಾನು ಸ್ವಲ್ಪ ವಿಡಿಯೋ ತಗೊಂಡೆ ನಿಮಗೋಸ್ಕರ. ನಾನು ಬೀಚ್ ಸೈಡ್ ಏರಿಯಾದಿಂದಾನೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಮಡಂತ್ಯರಲ್ಲಿ ಸ್ವಲ್ಪ ಬೇಜಾರಾಗ್ತಾ ಇತ್ತು ಶುರುವಲ್ಲಿ.
ಯಾಕಂತ ಹೇಳಿದ್ರೆ ಅಲ್ಲಿ ಸಂಡೇಗೆ ಎಲ್ಲಿ ಸುತ್ತಾಡ್ಲಿಕ್ಕೆ ಸಹ ಪ್ಲೇಸಸ್ ಇಲ್ಲ, ಹೋದ್ರೆ ಮಂಗಳೂರಿಗೆನೆ ಹೋಗ್ಬೇಕು. ಮಂಗಳೂರಿಗೆ ಹೋಗಿದ್ರೆ ಮಾಲ್ ಅದೇ, ಬೀಚ್ ಸ್ವಲ್ಪ ಗಲೀಜೆ ಇರ್ತದೆ ಒಂದೊಂದು ಸಲ. ಸೊ ಈ ಸೈಡ್ ಬಂದಾಗ ನಾನು ಫುಲ್ ಸುತ್ತೋದು, ಬರೋದು ಕಡಿಮೆ. ನಾನು ಈ ಸಲವೇ ಅಂತ ಅನಿಸುತ್ತೆ ಸ್ವಲ್ಪ ಬೇಗ ಬಂದದ್ದು. ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಂದಿದ್ದೆ ನಾನು. ಲಾಸ್ಟ್ ಟೈಮ್ ಮಳೆಯಲ್ಲಿ ಬರುವಾಗ ತುಂಬಾನೇ ನೀರು ಮೇಲೇನೆ ಇತ್ತು, ಈ ಸಲ ತುಂಬಾನೇ ಇಳಿದಿದೆ. ನೆಕ್ಸ್ಟ್ ನಾನು ವಿಡಿಯೋ ಮಾಡಿದ್ದು ಡೈರೆಕ್ಟ್ ಹೊನ್ನಾವರಕ್ಕೇನೆ. ಇದು ನಮ್ಮದು ಹೊನ್ನಾವರದ್ದು ಆಕ್ಚುಲ್ ಬ್ರಿಡ್ಜ್, ಅಂದ್ರೆ ಹೊನ್ನಾವರ ಬ್ರಿಡ್ಜ್ ಅಂತ ಹೇಳಿದ್ರೆ ಇದೇನೆ. ಸೊ ನಾವೀಗ ಹೊನ್ನಾವರ ರೀಚ್ ಆಗಿದ್ದೀವಿ. ಹೊನ್ನಾವರದಿಂದ 4 to 5 ಕಿಲೋಮೀಟರ್ಸ್ ಆಗತ್ತೆ ನಮ್ಮ ಮನೆ. ಸೊ ನಾವೀಗ ಲಂಚಿಗೆ ಹೋಗಿ ರೀಚ್ ಆಗ್ತೀವಿ. ಲಂಚ್ ಟೈಮಿಗೆ ಒಂದು 12-12:30 ಒಳಗೆ ರೀಚ್ ಆಗ್ತೀವಿ. ಇಲ್ಲಿ ನಾವು ರೀಚ್ ಆಗಿದ್ದೀವಿ ಆಲ್ರೆಡಿ. ಬಟ್ ನಮ್ಮ ಮನೆಗೆ ಡೈರೆಕ್ಟ್ ಆಗಿ ಗಾಡಿ ರೀಚ್ ಆಗಲ್ಲ, ಅಂದ್ರೆ 4 ವೀಲರ್ ಹೋಗಲ್ಲ. 2 ವೀಲರ್ ಹೋಗತ್ತೆ, 4 ವೀಲರ್ ಹೋಗಲ್ಲ. ಸೊ ನಮಗೆ ಸ್ವಲ್ಪ ನಡಿಬೇಕಾಗತ್ತೆ, ಒಂದು 1/2 ಕಿಲೋಮೀಟರ್ ತನಕ ಅಂದ್ರೆ ಬೇಕಾಗತ್ತೆ. ಹಾಗಂತ ಇನ್ನೊಂದು ರೋಡ್ ಉಂಟು ಬ್ಯಾಕ್ ಸೈಡ್ ಇಂದ ನಮ್ಮ ಮನೆದು, ಅದು ನಮ್ಮ ತೋಟದ ತನಕ ರೀಚ್ ಆಗತ್ತೆ ಮನೆಗೆ. ಅಲ್ಲಿ ರೋಡಿಗೆ ಡಾಂಬರ್ ಏನೋ ಹಾಕ್ತಾ ಇದ್ದಾರಾ ಅಂತ ಅನಿಸುತ್ತೆ. ನಾವು ಹೋಗಿದ್ವಿ ಅಲ್ಲಿ, ಬಟ್ ಅಲ್ಲಿ ರೋಡ್ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿ ವಾಪಸ್ ಹೀಗೇನೆ ಬಂದದ್ದು. ನಮ್ಮ ಮನೆ ಮತ್ತು ಚಿಕ್ಕದಾದ ಹೊಳೆ ನದಿ ಏನ್ ಹೇಳ್ಬಹುದು, ಅದು ಆಪೋಸಿಟ್ ಇರೋದು. ಮಳೆಗಾಲದಲ್ಲಿ ನಮಗೆ ನೀರು ತುಂಬತ್ತೆ. ಬಟ್ ಈ ತರದೇ ಲೈಫಲ್ಲಿ ಅಂದ್ರೆ ಈಗ ನಮಗೆ ಮಕ್ಕಳಿಗೆಲ್ಲ ಬಿಡ್ಲಿಕ್ಕೆಲ್ಲ ಭಯ ಆಗತ್ತೆ ಹಾಗೆ ಅನಿಸುತ್ತೆ. ಬಟ್ ನಾವು ಇಲ್ಲಿಯೇ ದೊಡ್ಡದಾದದ್ದು, ಇದೇ ನೀರು ನೋಡಿಯೇ ದೊಡ್ಡ ಆಗಿದ್ದು. ಒಂದು ಏನ್ ಹೇಳ್ತಾರೆ, ನೀರು ನೋಡಿಯೇ ದೊಡ್ಡ ಆಗಿದ್ದು ಅಂತ ಹೇಳ್ಬೋದು. ಇವಳು ನನ್ನ ತಂಗಿ, ಇವಳು ಕೂಡ ವ್ಲಾಗ್ ಮಾಡ್ತಾಳೆ. ತುಂಬಾ ಜನ ಇವರ ವ್ಲಾಗ್ ನೋಡ್ತಾರೆ, ನನ್ನ ಸಬ್ಸ್ಕ್ರೈಬರ್ ಏನಿದ್ದಾರೆ. ಸೊ ನೋಡದಿದ್ದವರು ಪ್ಲೀಸ್ ಹೋಗಿ ಚೆಕ್ ಮಾಡಿ, ಸೋನೂಸ್ ವ್ಲಾಗ್ ಅಂತ ಉಂಟು. ಇವಳು ನನ್ನ ಗಾಡ್ ಚೈಲ್ಡ್ ಕೂಡ. ತುಂಬಾ ದಿನದ ನಂತರ ಮೀಟ್ ಆಗೋದು, ದೊಡ್ಡದೊಳಗಿದ್ದಾಳೆ. ಅವಳಿಗೆ ನಾನು ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಎಕ್ಸಸರೀಸ್ ಅನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿ. ಅದನ್ನ ಕ್ರಿಸ್ಟನ್ ಈಗ ಕೊಟ್ಟಿದ್ದಾನೆ, ಎಲ್ಲಾನು ಹಾಕಿ ನೋಡ್ತಾ ಇದ್ದಾಳೆ ತಂಗಿ. ಅವಳಿಗೆ ನೋಡಿದ್ರೆ ಕೂದಲೇ ಇಲ್ಲ, ಅವಳಿಗಿನ್ನು ಕೂದಲು ಬರ್ಬೇಕಷ್ಟೇ. 1 year ತನಕ ಬರ್ಬಹುದು. ನಾನು ಎಲ್ಲಾನು ಸ್ವಲ್ಪ ಮರೂನಿಶ್ ಕಲರ್, ಅಂದ್ರೆ ಸ್ವಲ್ಪ ಈ ತರ ರೆಡಿಶ್ ಮರೂನ್ ಟೈಪ್ ಅಲ್ಲಿ ತಂದಿದ್ದೆ. ಈ ಮೊದಲು ಕೂಡ ಅವಳಿಗೆ ನನಗೆ ಮತ್ತೆ ಅವಳಿಗೆ ಸೇಮ್ ಡ್ರೆಸ್ ಅನ್ನ ಸ್ಟಿಚ್ ಮಾಡಿದ್ದೆ ಮಗುವಿಗೆ. ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಅಂತ ತಂದದ್ದು. ಹೇರ್ ಬ್ಯಾಂಡ್ಸ್ ಮ್ಯಾಚ್ ಆಗ್ಬೋದು, ಅಂದ್ರೆ ಆಗ್ಬಹುದು ಅವಳ ತಲೆಗೆ, ಬೋ ಆಗ್ಲಿಕ್ಕೆ ಇಲ್ಲ. ಈಗ ಎಲ್ಲಾನು ತೆಗ್ದು ಬಿಸಾಡ್ತಾ ಇದ್ದಾಳೆ. ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ಲ, ಗರ್ಲ್ಸ್ ಚೈಲ್ಡ್ ಇದ್ದವರಿಗೆ ಲಾಭ ಅಲ್ಲ ಈ ತರ ಎಲ್ಲ ರೆಡಿ ಮಾಡಬಹುದು. ಬಾಯ್ ಚೈಲ್ಡ್ ಇದ್ದವರಿಗೆ ಏನಿಲ್ಲ, ಒಂದು ಟೀ ಶರ್ಟ್ ಪ್ಯಾಂಟ್ ಹಾಕೋದು ಮತ್ತೆ ಶೂ ಹಾಕೋದು. ಬಟ್ ಒಂದೊಂದು ಸಲ ನನಗೆ ಲಕ್ಕಿ ಅಂತ ಅನಿಸುತ್ತೆ, ಅವರಿಗೆ 1 ಗಂಟೆ ಮೊದಲು ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ಲ, ನಮಗೆ ಅದಿಲ್ಲ. ನಾವು ಕಾರಲ್ಲಿ ಶರ್ಟ್ ಪ್ಯಾಂಟ್ ಹಾಕಿ ಅವನನ್ನ ಒಂದು ಶೂ ಹಾಕಿ ರೆಡಿ ಮಾಡಿದ್ರೆ ಆಯ್ತು. ನಾವು ನಾರ್ಮಲಿ ಹಾಗೇನೆ ಮಾಡೋದು, ಮನೆಯಿಂದ ಒಂದೊಂದು ಸಲ ರೆಡಿ ಮಾಡಿ ಕರ್ಕೊಂಡು ಹೋಗಲ್ಲ, ಕಾರಲ್ಲಿ ಎಲ್ಲ ತಕೊಂಡು ಹೋಗೋದು, ಹಾಕಿಯೇ ಬಿಡೋದು. ನಮ್ಮ ಮನೆ ಫುಲ್ ಅಂದ್ರೆ ಫುಲ್ ಚೇಂಜ್ ಕಾಣಿಸ್ತಾ ಉಂಟು. ಬಿಕಾಸ್ ಈ ತರ ಕ್ಲೋಸಿಂಗ್ ಮಾಡಿರ್ಲಿಲ್ಲ, ಎಲ್ಲ ಕಡೆ ಓಪನ್ ಇತ್ತು. ಮೇಲೆ ರ್ಯಾಕ್, ಅದು ಈಗ ತೋರಿಸಿದ ಕಬರ್ಡ್ ಎಲ್ಲ ಕೂಡ ಕ್ಲೋಸ್ ಮಾಡಿದ್ದಾರೆ. ಈ ತರ ಇರ್ಲೇ ಇಲ್ಲ. ಇವತ್ತು ಮನೆಗೆ ಬಂದ ನಂತರ ಹೊಸದು ಯಾವುದೋ ಮನೆಗೆ ಬಂದಾಗೆ ಆಗಿದೆ, ಒಳ್ಳೆ ಫಾಶ್ ಆಗಿದೆ. ಮೊದ್ಲು ಫಸ್ಟ್ ರೂಮ್ ತೋರಿಸಿದೆ ಅಲ್ಲ, ಅದು ನಮ್ಮದೆಲ್ಲ ರೂಮ್ ಆಗಿತ್ತು. ಈಗ ಚೇಂಜ್ ಆಗಿ ಅದು ಅಪ್ಪನ ರೂಮ್ ಆಗಿದೆ ಅಂತೆ, ಅಪ್ಪ ಅಮ್ಮಂದು. ಇದು ನನ್ನ ತಮ್ಮಂದು ರೂಮ್ ಆಗಿದೆ. ಈಗ ನಾವಿಲ್ಲಲ್ಲ, ಅದು ಫಸ್ಟ್ ರೂಮ್ ಮೊದ್ಲು ಮಕ್ಕಳ ರೂಮ್ ಇತ್ತು. ಇಲ್ಲಿ ತಮ್ಮ ವಾಶ್ರೂಮ್ ಕೂಡ ಹೊಸದು ಮಾಡಿದ್ದಾನೆ, ವಾಶ್ರೂಮ್ ಕೂಡ ಇರ್ಲಿಲ್ಲ ಅಟ್ಯಾಚ್ ಆಗಿ. ಎಲ್ಲ ಕಡೆ ಚೇಂಜ್ ಆಗಿದೆ ಫುಲ್. ಫ್ರಿಡ್ಜ್ ಆಂಗಲ್ ಚೇಂಜ್ ಆಗಿದೆ, ಕಿಚನ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿದೆ. ಮನೆಗೆ ಬಂದಾಗ ನನಗೆ ಒಂದ್ಸಲ ಏನೋ ಡಿಫ್ರೆಂಟ್ ಕಾಣಿಸಿತು. ಎಟ್ ದ ಎಂಡ್ ಟೈಲ್ಸ್ ಎಲ್ಲ ಕೂಡ ಚೇಂಜ್ ಆಗಿದೆ. ಇದು ಕೂಡ ಇರ್ಲಿಲ್ಲ, ಗ್ಲಾಸ್ ಇದು ಸೆಲ್ಫ್ ಏನು ಮಾಡಿದಾರಲ್ಲ ಅದು ಕೂಡ ಇರ್ಲಿಲ್ಲ. ನೋಡಿ ಅಲ್ಲಿ ನಾನು ಇದು ವಿಡಿಯೋ ತೆಗ್ದದ್ದು ಯಾಕೆ ಅಂತ ಹೇಳಿದ್ರೆ, ಈ ತರ ಕಾಂಕ್ರೀಟ್ ಎಲ್ಲ ಇದ್ರೆ, ಅಂದ್ರೆ ಸಿಮೆಂಟ್ ಇದು ಕೆಲಸ ಇದ್ರೆ ಇದನ್ನ ಈ ತರ ದುಡ್ಕೊಂಡು ಹೋಗ್ಬೇಕಾಗ್ತದೆ, ಕಷ್ಟ ಆಗತ್ತೆ ಇಲ್ಲಿ ಅವರಿಗೆ. ಮತ್ತೆ ಇಲ್ಲಿ ನಾವು ಅಗೇನ್ ಪ್ಯಾಕಿಂಗ್ ಅನ್ನ ಬಿಡಿಸ್ತಾ ಇದ್ದೀವಿ. ಕಾರಣ ಅಂದ್ರೆ ನಾನು ಇವತ್ತು
ಇಲ್ಲಿಂದ ಈಗ ಅಗೇನ್ ನಾವು ಅಕ್ಕನ ಮನೆಗೆ ಮುರುಡೇಶ್ವರಕ್ಕೆ ಹೋಗುವುದು. ಅವರ ಮನೆಯಲ್ಲಿ ನಾಳೆ ಸಂತ್ ಮೇರಿ ಹಬ್ಬ, ಸೊ ನಾವು ಅಲ್ಲಿ ಹೋಗೋದು. ಇಲ್ಲಿ ಎಲ್ಲಾನು ಲಗೇಜ್ ಎತ್ಕೊಂಡು ಹೋಗೋದು ಬೇಡ ಅಂತ ಹೇಳಿ, ಒನ್ ಡೇಗೆ ಹೋಗೋದಲ್ಲ ನಾವು ಅಂತ ಹೇಳಿ ಸ್ವಲ್ಪ 3 ಜನರಿಗೆ ಬೇಕಾದದನ್ನಷ್ಟೆಲ್ಲ ತೆಗೆದು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವನು ನನ್ನ ಚಿಕ್ಕಮ್ಮನ ಮಗ. ಇವರು ಚಿಕ್ಕಮ್ಮ ಮತ್ತೆ ಇವರ ಮಕ್ಕಳೇನಿದ್ದಾರೆ ಅವರು ಯಾವತ್ತೂ ಕೂಡ ನಾವು ಬಂದ ತಕ್ಷಣನೇ ಬರ್ತಾರೆ. ಇವಳು ಕೂಡ ಈಗ ಆಲ್ರೆಡಿ ರೀಚ್ ಆಗಿದ್ದಾಳೆ. ಕನಿಷಾ ಕೂಡ ಸ್ವಲ್ಪ ಜನರಿಗೆ ಇವ್ರದ್ದು ಪರಿಚಯ ಉಂಟು, ನನ್ನ ತಂಗಿಯ ಬ್ಲಾಗ್ ನೋಡಿದವರಿಗೆ. ಅವಳು ನಮಗೆ ಒಂದು ಫ್ಯಾಮಿಲಿಯೇ, ಅಂದ್ರೆ ಕ್ಲೋಸೆಸ್ಟ್ ಫ್ಯಾಮಿಲಿಯೇನೆ. ಬಟ್ ನಾವು ಬಂದಾಗ ಅವಳು ಬರದೆ ಹೋಗಲ್ಲ ಅಂತ ಹೇಳಿ ಸಾಧ್ಯವೇ ಇಲ್ಲ. ಅಥವಾ ನಾವೊಂದು ಅರ್ಧ ದಿನಕ್ಕೆ ಬಂದ್ರೆ ಕೂಡ ಅವಳು ಮಕ್ಕಳನ್ನು ನೋಡಿಯೇ ಹೋಗ್ಬೇಕು, ಅಷ್ಟು ಅಟ್ಯಾಚ್ ಇದ್ದಾಳೆ ಅವಳು ನಮಗೆ. ನೆಕ್ಸ್ಟ್ ಬಂದು ಇಲ್ಲಿ ಈ ತರದ್ದು ಟೈಲ್ಸ್ ಫುಲ್ ಮನೆಗೆ ಹಾಕಿದ್ದಾರೆ. ಈಗ ಇಲ್ಲಿ ಕೂಡ ನಾನು ನೋಡಿರ್ಲಿಲ್ಲ, ಇಲ್ಲಿ ಕೂಡ ಎಲ್ಲ ಚೇಂಜಸ್ ಮಾಡಿದ್ದಾರೆ. ಮೊದ್ಲು ಜಸ್ಟ್ ಕಾವಿ ಅಂತ ಹೇಳ್ತೀವಲ್ಲ ಆ ತರ ಇತ್ತು, ಸಿಮೆಂಟ್ ಅಲ್ಲಿ ರೆಡ್ ಕಲರ್. ಇದು ಹೊರಗೆ ಉಂಟಲ್ಲ ಹೀಗೆ ಇತ್ತು ರೂಮ್ಸ್ ಮತ್ತು ಕಿಚನ್ ಅಲ್ಲಿ. ಆಗ ಪಾಪ ಮಾಡಿದ್ದು. ಈಗ ಆಯ್ತು ತುಂಬಾ ವರ್ಷ, ನಮ್ಮ ಮನೆ ಕಟ್ಟಿ ಒಂದು 10 ವರ್ಷ ಮೇಲೆಯೇ. ಸೊ ಈಗ ಎಲ್ಲ ತಮ್ಮ ಚೇಂಜ್ ಮಾಡಿದ್ದಾನೆ. ನೆಕ್ಸ್ಟ್ ಬಂದು ಇಲ್ಲಿ ಊಟಕ್ಕೆ ಕೂತಿದ್ದೀವಿ. ಬೇಗ ಊಟ ಮಾಡಿ ಹೊರಡೋದು ಅಂತ ಅನ್ಕೊಂಡ್ವಿ. ಬಿಕಾಸ್ ಇವತ್ತು ಮುರುಡೇಶ್ವರ್ ಜಾತ್ರೆ ಕೂಡ ಉಂಟು, ಒಂದು ವಾರ ಇರುತ್ತೆ ಅಲ್ಲ, ಸೊ ರನ್ನಿಂಗ್ ಅಲ್ಲಿಯೇ ಉಂಟು ಜಾತ್ರೆ ಕೂಡ. ಸೊ ನಾವು ಇಲ್ಲಿ ಊಟವನ್ನು ತಗೊಳ್ತಾ ಇದ್ದೀವಿ. ಇಲ್ಲಿ ಊಟ ಮಾಡಿ ಜಾತ್ರೆಗೆ ಹೊರಡುವವರು ಎಲ್ಲರೂ ಕೂಡ ಹೊರಡೋದು. ತಮ್ಮನಿಗೆ ವೇಟ್ ಮಾಡ್ತಾ ಇದ್ದೀವಿ ಊಟಕ್ಕೆ. ಅವನು ಬಂದಿಲ್ಲ ಇನ್ನು ಕೂಡ, ಅವನು ಬಂದ ನಂತರ ಬೀಗ ಹಾಕಿ ಹೋಗೋದು ಅಂತ. ನೆಕ್ಸ್ಟ್ ಇಲ್ಲಿ ಅಮ್ಮ ಎಲ್ಲ ಹೋಗಿದ್ದಾರೆ. ಎಲ್ಲರೂ ಕಾರಲ್ಲಿ ಆಗಲ್ಲ ಅಲ್ಲ, ಒಂದು ಕಾರು ಒಂದು ಬೈಕ್ ಹೋಗೋದು. ಬೈಕಲ್ಲಿ ತಮ್ಮ ಮತ್ತು ಕನಿಷಾ ಬರ್ತಾರಂತೆ. ಅಮ್ಮ ಮತ್ತು ಚಿಕ್ಕಮ್ಮ ಆಲ್ರೆಡಿ ಹೋಗಿದ್ದಾರೆ ಬಸ್ಸಲ್ಲಿ ಬರ್ಲಿಕ್ಕೆ. ಅಮ್ಮ ಮತ್ತು ಚಿಕ್ಕಮ್ಮ ಹೋಗ್ತಾರೆ ಬಸ್ಸಲ್ಲಿ, ಆಲ್ರೆಡಿ ಹೋಗಿದ್ದಾರೆ. ಅವರಿಗೆ ಅಲ್ಲಿ ಅತ್ತೆ ಸಿಗ್ತಾರಂತೆ ನಮ್ಮದು ಮುರುಡೇಶ್ವರದಲ್ಲಿ. ಸೊ ಅವ್ರು ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಬಸ್ಸು ಕೂಡ ಸಿಗ್ಬೇಕಲ್ಲ ಅಂತ ನಾವು ಅಗೇನ್ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮದು ಲೇಕ್, ಎಲ್ಲ ಕಡೆನೂ ಮೂವ್ ಆಗ್ತಾ ಇರತ್ತೆ, ಕಂಟಿನ್ಯೂ ನಮಗೆ ಇದು ಸಿಗತ್ತೆ. ಈ ತರ ರೋಡ್ ಉಂಟು. ಮಳೆ ನೀರು ಬಂದು ಫುಲ್ ಹಾಳಾಗತ್ತೆ. ಫುಟ್ಪಾತ್ ಏನುಂಟು ನಡ್ಕೊಂಡು ಹೋಗ್ಲಿಕ್ಕೆ, ಅದ್ರ ಮೇಲೇನೆ ಬೈಕ್ ಕೂಡ ಹೋಗತ್ತೆ. ನಾವೀಗ ಎಲ್ಲ ಹೊರಟಿದ್ದೀವಿ. ಅಪ್ಪ ಮತ್ತೆ ಜಾಕ್ಸನ್ ತಂಗಿ ನಾವೆಲ್ಲ ಕೂಡ ಹೊರಟಿದ್ದೀವಿ ಈಗ, ಎಲ್ಲ ಲಗೇಜ್ ಹಾಕೊಂಡು. ಅವರು ಲಗೇಜ್ ತಕೊಂಡು ಹೋಗಿಲ್ಲ. ನಮ್ಮ ಲಗೇಜ್ ಯಾವತ್ತು ಕೂಡ ಅದು ಜಾಸ್ತಿ ಇರಲೇಬೇಕು, ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಎಲ್ಲರದು ಬ್ಯಾಗ್ ಅವರಿಗೆ ಫಂಕ್ಷನಿಗೆ ಹಾಕುವ ಬಟ್ಟೆ ಅಂತ ಹೇಳಿ ಮತ್ತೆ ಹಾಗೆ ವಾಪಸ್ ತುಂಬಿದೆ. ಈ ತರ ಡೌನ್ ಅಲ್ಲಿ ಉಂಟು ನಮ್ಮ ಮನೆ, ಸ್ವಲ್ಪ ರೋಡ್ ಹಾಳು ಉಂಟು ಇಲ್ಲಿ. ಸೊ ಹೀಗೆ ಮೇಲೆ ಹೋಗ್ಬೇಕು, ಅದರ ನಂತರ ನಮಗೆ ಮೇನ್ ರೋಡ್. ಇಲ್ಲಿ ಇಬ್ಬರು ಮಕ್ಕಳು ನನ್ನ ಲ್ಯಾಪಲ್ಲಿ ಕೂತಿದ್ದಾರೆ ಕಾಲ್ ಮೇಲೆ. ಅವಳನ್ನ ಮುಂದ್ಗಡೆ ಕರಿತಾನೇ ಇದ್ದ. ಸೊ ನಾನಿಬ್ಬರಿಗೆ ಕೂಡ ತಗೊಂಡೆ. ಅವನಿಗೆ ಅವಳಂದ್ರೆ ತುಂಬಾ ಇಷ್ಟ, ಜಾಸ್ಲಿನ್. ಅವಳು ಹಿಂದೆ ಕೂರೋದು ಬೇಡ ಅಂತ, ಅವನು ಮಾತ್ರ ಅವಳಿಗೆ ತುಂಬಾ ಉಪದ್ರ ಮಾಡೋದು. ಅವಳಿಗೆ ಡಾಲ್ ಅಂತಾನೆ ಅನ್ಕೊಳ್ಳೋದು, ಅಷ್ಟು ಉಪದ್ರ ಮಾಡ್ತಾನೆ. ಅವಳು ಕೂಡ ಖುಷಿ ಆಗ್ತಾಳೆ ಅವನು ಹಾಗೆ ಮಾಡಿದ್ರು ಕೂಡ. ಸೊ ನಾವಿಲ್ಲಿ ರೀಚ್ ಆಗಿದ್ದೀವಿ. ಬಂದು ಪಾರ್ಕಿಂಗ್ ಮಾಡಿದ್ವಿ ಫಸ್ಟ್ ಒಂದು ಕಡೆ, ಮತ್ತೆ ಅಲ್ಲಿಂದ ತೆಗ್ದ್ವಿ. ಬಿಕಾಸ್ ನಮ್ಮ ಅಕ್ಕನ ಮನೆ ಮುರುಡೇಶ್ವರ್ ಬೀಚ್ ಇಂದ ಒಂದು 5 ಮಿನಿಟ್ಸ್ ಉಂಟು ಅಷ್ಟೇ, 5 ಮಿನಿಟ್ಸ್ ಕೂಡ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಗಾಡಿ ಈವ್ನಿಂಗ್ ಅಲ್ಲಿ ತೆಗಿಲಿಕ್ಕೆ ಕಷ್ಟ ಆದ್ರೆ ಅಂತ ಹೇಳಿ ಮತ್ತೆ ಇನ್ನೊಂದು ಕಡೆ ಬಂದು ಪಾರ್ಕ್ ಮಾಡಿದ್ವಿ. ಅದು ಕೂಡ ತುಂಬಾನೇ ನಡಿಲಿಕ್ಕೆ ಆಯ್ತು ನಮಗೆ. ಪಾರ್ಕಿಂಗ್ ಚಾರ್ಜಸ್ ಕೂಡ ಸರಿ ಉಂಟು, ಈಗ ತೆಗಿತಾ ಇದ್ದಾರೆ. ಸೊ ಗೈಸ್, ಈ ವ್ಲಾಗ್ ಅನ್ನ ನಾನು ಮುಂದುವರಿಸ್ತೀನಿ. ನೋಡಿದ್ರಿ ನೀವು ನಾವು ಇವತ್ತು ಏನೆಲ್ಲ ಮಾಡಿದ್ವಿ ಅಂತ. ಇದು ಕಂಟಿನ್ಯೂ ಬ್ಲಾಗ್ ಅನ್ನ ನಾನು ನೆಕ್ಸ್ಟ್ ಡೇನೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಬರುವ ವ್ಲಾಗ್ಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಇರ್ಬೋದು ಬಿಕಾಸ್ ಆಫ್ ಟ್ರಾವೆಲ್.